ಹುಕ್ಕೇರಿ ತಾಲೂಕಿನ ಅಮ್ಮಣಗಿ ನ್ಯಾಯಬೆಲೆ ಅಂಗಡಿಯಿಂದ 1 ರಿಂದ 2 ಕೆಜಿ ಅಕ್ಕಿ ಕಡಿಮೆ ಹಂಚಿಕೆ. ಪಿಕೆಪಿಎಸ್ ಅಮ್ಮಣಗಿ ಅಂಗಡಿ ಸಂಖ್ಯೆ 30009166 ನೋಂದಣಿ ಹೊಂದಿದ ನ್ಯಾಯಬೆಲೆ ಅಂಗಡಿಯ ಕಾರ್ಮಿಕರು ಬರೋಬ್ಬರಿ 1 ರೇಷನ್ ಕಾರ್ಡ್ನಿಂದ 1 ರಿಂದ 2 ಕೆಜಿವರೆಗೆ ಅಕ್ಕಿಯನ್ನು ತೂಕದಲ್ಲಿ ವ್ಯತ್ಯಾಸ ಮಾಡಿ ಲೂಟಿ ಮಾಡ್ತಾರೆ. ಇವರನ್ನು ಯಾಕೆ ಕಡಿಮೆ ಅಕ್ಕಿ ವಿತರಣೆ ಮಾಡ್ತೀರಿ ಎಂದು ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ. ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿ ಪ್ರಸ್ತುತ ಬಿಪಿಎಲ್ ಮತ್ತು ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಪ್ರತಿ ಫಲಾನುಭವಿಗೆ ತಿಂಗಳಿಗೆ ಒಟ್ಟು 10 ಕೆಜಿ ಉಚಿತ ಆಹಾರ ಧಾನ್ಯವನ್ನು ವಿತರಿಸಲಾಗುತ್ತದೆ. ಪ್ರತಿದಿನ ಕೂಲಿ ಕೆಲಸ ಮಾಡಿ ದುಡಿದು ತಿನ್ನುವ ಬಡ ಜನರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆ. ನಿಮಗೆ ಕಾಣಿಸಿದ ಈ ವಿಡಿಯೋಗಳಲ್ಲಿ ಗಮನಿಸಿದರೆ ಯಾವ ರೀತಿ ಪ್ರತಿ ರೇಷನ್ ಕಾರ್ಡ್ ಹೊಂದಿರುವ ಜನರಿಂದ ಪ್ರತಿಯೊಬ್ಬರಿಂದ 1 ರಿಂದ 2 ಕೆಜಿ ಅಕ್ಕಿಯನ್ನು ಕಡಿಮೆ ಕೊಡುತ್ತಿದ್ದು, ಜನರಿಗೆ ಕಾಣದಂತೆ ತೂಕ ಮಾಡುವ ತಕ್ಕಡಿ ಮೂಲಕ ತೂಕದಲ್ಲಿ ವ್ಯತ್ಯಾಸ ಮಾಡಿ ಕಾಟ ಹೊಡೆಯುತ್ತಾರೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಏಕೆ ಮೌನ ವಹಿಸಿದ್ದೀರಿ? ಯಾಕೆ ಇವರ ಜವಾಬ್ದಾರಿ ಇಲ್ವೇ? ಸರ್ಕಾರಿ ಸಂಬಳ ಇನ್ನಿತರ ಸರ್ಕಾರಿ ಸೌಲಭ್ಯಗಳನ್ನು ಪಡೆದರೂ ಕ್ರಮ ಕೈಗೊಳ್ಳಬೇಕೆಂದು ಗೊತ್ತಿಲ್ವೇ? ಅಧಿಕಾರಿಗಳು ಏಕೆ ಹಿಂದೇಟು ಹಾಕ್ತಿದ್ದಾರೆ? ನಿಮ್ಮ ಪಾಲು ಎಷ್ಟಿದೆ ಎಂಬುದೇ ಪ್ರಶ್ನೆಯಾಗಿದೆ. ಒಂದು ಕೆಜಿ ಕಮ್ಮಿ ಈಗ ನಿನ್ನ ಪ್ರಕಾರ ಹೇಳ, ನೀನೇ ಹೇಳ, ನಾ ಹೇಳ. ಈಗ ಎಷ್ಟದು? ಈಗ ಎಷ್ಟು ಕಮ್ಮಿ ಅದ ಹೇಳ, ನಾ ಹೇಳ. ಎಷ್ಟು ಕಮ್ಮಿ ಅದ ಇದ್ದಿತ್ತು ಹೇಳ. ನೀ ಕಮ್ಮಿ ಕಮ್ಮಿ ಅದಲ್ಲ ಐತಿ ಅಲ್ಲಿಗೆ ಕಮ್ಮಿ ರೀ. ಹಾಕೋಣ ಹೌದು ಹೌದಲ್ರಿ. ಕಮ್ಮಿ ಕೊಟ್ಟಿದ್ದಾರೆ ಇದು ನೋಡಿ. 1.5 ಕೆಜಿ ಒಳಗೆ ಅಮ್ಮನಿ ಒಳಗೆ ನೋಡಿ 1.5 ಕೆಜಿ ಕಮ್ಮಿ ಅದ ಹಾಕಲ್ತಾರೆ ನೋಡ್ರಿ. ಹಾಕ್ತಾರೆ 1.5 ಕೆಜಿ ಕಮ್ಮಿ ಇತ್ತು, 1.5 ಕೆಜಿ ಹಾಕ್ಯಾರ. ಹಾಂ ಓಕೆ ಅಣ್ಣ, ಈಗ ಹಾಕಿರ್ಲಣ್ಣ. ಎಷ್ಟು ಕಮ್ಮಿ ಇತ್ತ ಅಣ್ಣ? ಎಷ್ಟು ಕಮ್ಮಿ ಇತ್ತು? ಎಷ್ಟು ಹಾಕಿರಿ? ಈಗ 1.5 ಕಿಲೋ ಹಾಕಿನ್ರಿ. ಕಮ್ಮಿ ಇಟ್ಟಿತ್ರಿ? ಕಮ್ಮಿ 500 ಗ್ರಾಮ್. 1.5 ಕಿಲೋ ಕಮ್ಮಿ ಇತ್ತು. 1.5 ಕಮ್ಮಿ ಈಗ ಹಾಕಿರಲ್ಲ. ಹಾಂ ಯಾವ್ರಣ್ಣ? ಅಮ್ಮನಿಗೆ ರೀ. ಯಾವ ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಮಹೇಶ್ ಹೆಗಡೆ. ಯಾವ ತಾಲೂಕು ರೀ? ಈಗ ಹುಕ್ಕೇರಿ ತಾಲೂಕು ರೀ. ಯಾವ ಜಿಲ್ಲಾ? ಇದು ಇರೈತೆ ನೋಡ್ರಿ ಅಣ್ಣ. ನೀ ಅಂಗಡಿ ನಂಬರ್ ನೋಡ್ಬೇಕಲ್ಲ. ಈಗ ಹೊಳ್ಳೆ ಹಾಕ್ಸಿದೇವ್ರಿ. ಹಾಂ ನಿಮ್ಮ ಯಾವ್ರಿ ಊರ ಹೇಳ್ರಲ್ಲ? ಅಮ್ಮನಿಗೆ. ನಿಮ್ಮ ಹೆಸರೇನ್ರಿ? ಹಾಂ ಅಡ್ರೆಸ್ ರೀ? ಖಾನಾಪುರ ನೋಡ್ರಿ. ಪಾಪ 1.5 ಕೆಜಿ ಕಮ್ಮಿ ಕೊಟ್ರೆ ಆಗಿ ತಿನ್ನಂಗಿಲ್ಲ ಪಾಪ.